ಜಿಎಸ್ಎನ್ ವಕೀಲರ ಬಳಗದಿಂದ ಜಿಎಸ್ ನಾಗರಾಜ್ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಏಪ್ರಿಲ್ 6 ಸಂಜೆ ಡಿವಿಎಸ್ ಶಾಲೆಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಬಳಗದವರು ಮಾಧ್ಯಮದವರಿಗೆ ಈ ಕುರಿತು ಮಾಹಿತಿಯನ್ನು ನೀಡಿದರು. ವಕೀಲ ವೃತ್ತಿ ಬದುಕಿನ 50 ವರ್ಷ ಪೂರೈಸಿದ ಸಂಭ್ರಮದಲ್ಲಿ ವೃತ್ತಿ ಜೀವನ ಸಾರ್ಥಕತೆ 50 ವಿಶೇಷ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾದ ವಿ ಗೋಪಾಲ್ ಗೌಡ ಉದ್ಘಾಟನೆ ಮಾಡಲಿದ್ದಾರೆ. ಮಾಜಿ ಸಚಿವರಾದ ಪ್ರೊಫೆಸರ್ ಬಿಕೆ ಚಂದ್ರಶೇಖರ್ ಹಾಗೂ ಶಿವಮೊಗ್ಗ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಮಂಜುನಾಥ್ ನಾಯ್ಕ್ ಅಭಿನಂದನಾ ಭಾಷಣವನ್ನ ಮಾಡಲಿದ್ದಾರೆ ಎಂದು ಮಾಹಿತಿಯನ್ನು ನೀಡಿದರು. ಹಿರಿಯ ವಕೀಲರಾದ ಜಿಎಸ್ ನಾಗರಾಜರವರ ಕಿರಿಯ ವಕೀಲರ ನಮ್ಮ ಹಿರಿಯ ವಕೀಲರ ವೃತ್ತಿ ಬದುಕಿನ ಸಾರ್ಥಕ 54ರಂದು ಸಂಜೆ ಶಿವಮೊಗ್ಗದ ರಾಷ್ಟ್ರೀಯ ಪ್ರೌಢಶಾಲಾ ಆವರಣದಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಈಗ ನಮ್ಮ ಜಿಎಸ್ ನಾಗರಾಜ್ ಜೆ ಸೋಮಶೇಖರ್ ಅವರು, ಜಿಎಸ್ ನಾಗರಾಜರವರ ಹಿರಿಯ ವಕೀಲರ ಸಂಘದ ಕಾರ್ಯದರ್ಶಿಯಾದ ಅಣ್ಣಪ್ಪನವರು ಹಾಗೂ ಜಿಲ್ಲಾ ವಕೀಲರ ಸಂಘದ ನಿರ್ದೇಶಕರಾದ ನಮ್ಮ ಜಿಎಸ್ ನಾಗರಾಜರವರ ಎಲ್ಲ ಸಹೋದ್ಯೋಗಿಗಳು ಅಂತ ಹೇಳ್ಬೋದು. ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯ ವಕೀಲರಾದ ಜಿಎಸ್ ನಾಗರಾಜರವರ ಜೊತೆಗೆ ಹಲವಾರು ವರ್ಷಗಳ ಕಾಲ ಕರ್ನಾಟಕ ಬಾರ್ ಕೌನ್ಸಿಲಿನಲ್ಲಿ ಸಹೋದ್ಯೋಗಿಯಾಗಿ ಸದಸ್ಯರಾಗಿ ಕೆಲಸ ಮಾಡಿ, ಅದಕ್ಕಿಂತ ಮೊದಲು ಭಾರತೀಯ ಕಮ್ಯುನಿಸ್ಟ್ ಪಕ್ಷದ ಸಹೋದ್ಯೋಗಿ, ನಂತರ ಕರ್ನಾಟಕ ಹೈಕೋರ್ಟಿನ ನ್ಯಾಯಾಧೀಶರಾಗಿ, ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿ ನಿವೃತ್ತಿಯಾದಂತಹ ಸನ್ಮಾನ್ಯ ವಿ ಗೋಪಾಲಗೌಡ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಜಿಎಸ್ ನಾಗರಾಜ್ ಮತ್ತು ಅವರೊಂದಿಗಿನ ಸಂಬಂಧದ ಬಗ್ಗೆ ಮಾತನಾಡಲಿದ್ದಾರೆ. ಅವರ ಜೊತೆಗೆ ಜಿಎಸ್ ನಾಗರಾಜರವರ ಇನ್ನೊಬ್ಬ ಆತ್ಮೀಯರಾದಂತಹ ಮಾಜಿ ಮಂತ್ರಿಗಳು ಆದಂತಹ ಬಿಕೆ ಚಂದ್ರಶೇಖರ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಜೊತೆಗೆ ನಮ್ಮ ವಕೀಲರ ಸಂಘದ ಹಿರಿಯ ವಕೀಲರಾದ ಕೆ ಬಸಪ್ಪಗೌಡ ಅವರು, ನಮ್ಮ ವಕೀಲರ ಸಂಘದ ಅಧ್ಯಕ್ಷರಾದಂತಹ ಬಿಜಿ ಶಿವಮೂರ್ತಿ ಅವರು ಮತ್ತು ನಮ್ಮ ಕಿರಿಯ ವಕೀಲರ ಸಂಘದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಎನ್ ದೇವೇಂದ್ರಪ್ಪನವರು, ಅಲ್ಲದೆ ಶಿವಮೊಗ್ಗದ ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಧೀಶರಾದಂತಹ ಮಂಜುನಾಥ್ ನಾಯಕ್ ಅವರು ಕೂಡ ಆ ದಿನ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಇವರೆಲ್ಲರ ಜೊತೆಗೆ ಜಿಎಸ್ ನಾಗರಾಜರವರು ಶಿವಮೊಗ್ಗದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ರಾಷ್ಟ್ರೀಯ ಶಿಕ್ಷಣ ಸಮಿತಿಯಲ್ಲಿ ಉಪಾಧ್ಯಕ್ಷರಾಗಿ, ಹಾಲಿ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಪರವಾಗಿ ಅದರ ಹಾಲಿ ಅಧ್ಯಕ್ಷರಾದಂಥ ಜಿಎಸ್ ನಾರಾಯಣರವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಈ ಕಾರ್ಯಕ್ರಮ ಸಂಜೆ 6 ಗಂಟೆಗೆ ಶುರುವಾಗುತ್ತೆ. ಅತಿಥಿಗಳ ಭಾಷಣದ ನಂತರ ಜಿಲ್ಲಾ ನ್ಯಾಯಾಧೀಶರು ಮತ್ತು ಸನ್ಮಾನ್ಯ ಎನ್ ದೇವೇಂದ್ರಪ್ಪನವರು, ಕೆ ಬಸಪ್ಪಗೌಡರು ಇವರು ಕೂಡ ಜಿಎಸ್ ನಾಗರಾಜರವರ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಸಂಕ್ಷಿಪ್ತ ರೂಪದಲ್ಲಿ ವಿವರಿಸಲಿದ್ದಾರೆ. ಅಂತಿಮವಾಗಿ ನಮ್ಮ ವಕೀಲರ ಸಂಘದ ಅಧ್ಯಕ್ಷರಾದಂತಹ ನಮ್ಮ ಬಿಜಿ ಶಿವಮೂರ್ತಿ ಅವರು ಕೂಡ ಆ ಸಂದರ್ಭದಲ್ಲಿ ಜಿಎಸ್ ನಾಗರಾಜರವರನ್ನ ಅವರು ಕಂಡಂತೆ ವಿವರಿಸಲಿದ್ದಾರೆ. ಈಗಾಗಲೇ ತಮ್ಮೆಲ್ಲರಿಗೂ ಕೂಡ ಈ ಸಮಾರಂಭದ ಬಗ್ಗೆ ಒಂದು ಕಿರು ಲೇಖನವನ್ನು ಒದಗಿಸಲಾಗಿದೆ. ಅದರಲ್ಲಿ ಜಿಎಸ್ ನಾಗರಾಜರವರ ಸಾರ್ವಜನಿಕ ಜೀವನದ ಕಿರುಪರಿಚಯ, ವೃತ್ತಿ ಜೀವನದ ಕಿರುಪರಿಚಯ, ಅದೆಲ್ಲ ವಿವರಗಳನ್ನು ಸಾಧ್ಯವಾದ ಮಟ್ಟಿಗೆ ತಲುಪಿಸಿದೆ. ಸಂಜೆ 6 ಗಂಟೆಗೆ ಸರಿಯಾಗಿ ಶಿವಮೊಗ್ಗದ 6/4/2024 ಸಂಜೆ ಶನಿವಾರ ಸಂಜೆ 6 ಗಂಟೆಗೆ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಪ್ರೌಢಶಾಲೆಯ ಆವರಣದಲ್ಲಿ ನ್ಯಾಷನಲ್ ಹೈಸ್ಕೂಲ್ ಕ್ವಾಡ್ರಂಗಲಲ್ಲಿ ಕಾರ್ಯಕ್ರಮ ನಡೆಯಿತು. ಕರೆಕ್ಟ್ 6 ಗಂಟೆಗೆ. ಅಲ್ಲೇ ಕಾರ್ಯಕ್ರಮದ ನಂತರ ಊಟದ ವ್ಯವಸ್ಥೆ ಕೂಡ
ಇದೆ. ದಯಮಾಡಿ ಇವತ್ತು ಯಾವ ರೀತಿ ಸಹಕಾರ ನೀಡಿದ್ವಿ ನಮ್ಮೆಲ್ಲ ಪತ್ರಕರ್ತ ಮಿತ್ರರು, ಆ ದಿನ ಕೂಡ ತಾವೆಲ್ಲ ಸಹಕಾರ ನೀಡಬೇಕಾಗಿ ತಮ್ಮಲ್ಲಿ ಕೋರಿಕೊಳ್ತೇನೆ. ಜೊತೆಗೆ